ತುಮಕೂರಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ವಾ? ವಾರ್ನ್ ಮಾಡಿದ್ದೀನಿ ನಾನು. ಇಟ್ಸ್ ಎ ವಾರ್ನಿಂಗ್. ಯಾರು ಮಾಡಿದ್ರು ದಸರಾ ಇಲ್ಲಿವರೆಗೂ? ಒಂದು ನಿಮಿಷ ತಾಳಪ್ಪ, ಒಂದು ನಿಮಿಷ ತಾಳಪ್ಪ. ಪರಂ ಆಯ್ತು, ಸೋಮಣ್ಣ ಆಯ್ತು, ಈಗ ಪೊಲೀಸರ ದರ್ಪ. ಸುದ್ದಿ ಮಾಡಲು ಹೋದ ಮಾಧ್ಯಮ ಮಿತ್ರರ ಮೇಲೆ ದಬ್ಬಾಳಿಕೆ. ಎಸ್, ತುಮಕೂರಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ವೇನೋ ಅನ್ನೋ ಹಾಗಾಗಿದೆ. ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆ ಅಧಿಕಾರದಲ್ಲಿರುವವರು ದಬ್ಬಾಳಿಕೆ ಮಾಡ್ತಾ ಇರುವುದು ಪತ್ರಿಕಾ ಸ್ವಾತಂತ್ರ್ಯದ ಹರಣವಾದಂತೆ ಕಾಣಿಸ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನವೇ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದು, ಸುದ್ದಿ ಮಾಡೋದೇ ತಪ್ಪ, ಅಧಿಕಾರಿಗಳು ಮಾಡ್ತಾ ಇರುವ ತಪ್ಪನ್ನ ತೋರಿಸೋದೇ ತಪ್ಪ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಅಧಿಕಾರಿಗಳು ಅಥವಾ ಜನ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ನಡುವೆ ಮಾಧ್ಯಮಗಳು ಸಂಪರ್ಕ ಕೊಂಡಿಯಾಗಿದ್ವು. ಸಭೆಯಲ್ಲಿ ಆಗ್ತಾ ಇರೋ ವಿಚಾರಗಳನ್ನ ಹಾಗೂ ನ್ಯೂನ್ಯತೆಗಳನ್ನ ಮಾಧ್ಯಮಗಳಲ್ಲಿ ಬಿತ್ತರಿಸುವ ಮೂಲಕ ಜನರಿಗೆ ಮಾಹಿತಿಯನ್ನ ನೀಡುವ ಸಂಪರ್ಕ ಸಂಸ್ಥೆಯಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮೇಲೆ ದರ್ಪವನ್ನೇ ಮೆರೆತಿದ್ದಾರೆ. ಆಗಸ್ಟ್ 15ರಂದು ಇಡೀ ದೇಶವೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿತ್ತು. ಸ್ವಾತಂತ್ರ್ಯ ದಿನಾಚರಣೆಯ ಮರುದಿನವೇ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ತಪ್ಪುಗಳನ್ನ ಹುಡುಕಬೇಡಿ ಎಂದೆಲ್ಲ ವಾರ್ನಿಂಗ್ ಕೊಟ್ಟಿದ್ರು. ಪತ್ರಕರ್ತರಿಗೆ ವಾರ್ನಿಂಗ್ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಪರಂ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದು ಹೀಗಿತ್ತು. ನೀವು ನಮಗೆ ಅಷ್ಟೇ ಗೌರವ ಕೊಟ್ಟಿದ್ದೀರಾ, ಅಧಿಕಾರಿಗಳು ನಾಳೆ ದಿನ ಬಂದಾಗ ಗೆಟ್ ಔಟ್ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಇಲ್ಲ ನಾನು ಸೀರಿಯಸ್ ಆಗಿ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಹೇಳಿ ಆ ಮಾತನ್ನ, ಗೊತ್ತಾಯ್ತಾ? ನಾನು ನಿಮಗೆ ತಮಾಷೆಯಾಗಿ ಹೇಳಿದ್ದೀನಿ, ಯಾಕೆಂದರೆ ನಮ್ಮ ಜಿಲ್ಲೆಯ ಮರ್ಯಾದೆ ಪ್ರಶ್ನೆ ಬೇಡ್ರಪ್ಪ ಅಂತ ಹೇಳಿದ್ದೀನಿ. ಏನೋ ನೀವೆಲ್ಲ ನನಗೆ ತುಂಬ ಕ್ಲೋಸ್ ಆಗಿದ್ದೀರಲ್ವಾ, ನಿಮ್ಮ ಪ್ರೀತಿ ನಮಗೆ ಅದಕ್ಕೋಸ್ಕರ ಹೇಳಿದ್ದೀನಿ. ಅವ್ರೇನಾರು ಹಂಗೆ ಮಾಡಿದ್ರೆ ಅವ್ರಿಗೂ ವಾರ್ನಿಂಗ್ ಕೊಡ್ತೀನಿ, ಗೊತ್ತಾಯ್ತಾ? ಅವರಿಗೆ ವಾರ್ನಿಂಗ್ ಕೊಡೋಣ. ಇನ್ನು ಸಚಿವ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ವಾರ್ನಿಂಗ್ ಕೊಟ್ಟ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಪರಂ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಾ, ಮಾಧ್ಯಮದವರು ಬದಲಾವಣೆ ಆಗದೆ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಪರಮೇಶ್ವರ್ ಅವರ ನೋವನ್ನ ಹೇಳಿಕೊಂಡಿದ್ದಾರೆ. ನಿಷ್ಕ್ರೂರವಾಗಿ ಮಾತನಾಡದೆ ಹೋದ್ರೆ ಯಾರಿಗೂ ಗೌರವ ಇಲ್ಲ ಎಂದು ಮಾಧ್ಯಮಗಳ ವಿರುದ್ಧವಾಗಿಯೇ ಸೋಮಣ್ಣ ಕೂಡ ಮಾತನಾಡಿದ್ರು. ಮಾಧ್ಯಮದವರು ನೀವು ಸ್ವಲ್ಪ ಬದಲಾವಣೆ ಆಗದವ್ರೆ ಯಾರು ಮಾತಾಡೋದು ಕಷ್ಟ. ನಿನ್ನೆ ಡಾಕ್ಟರ್ ಪರಮೇಶ್ವರ್ ಅವರ ನೋವನ್ನು ಕೂಡ ನಾನು ನೋಡಿದೆ. ಕೆಲವೊಂದು ಇಷ್ಟಿರುವಾಗ ನೀವು ಮಾತಾಡದೆ ಹೋದರೆ ಯಾರಿಗೂ ಗೌರವ ಇರೋದಿಲ್ಲ. ಒಬ್ಬ ಅನುಭವಿ ರಾಜಕಾರಣಿ ಆ ಮಟ್ಟದಲ್ಲಿ ಮಾತಾಡಬೇಕಾದಾಗ ನಿಮ್ಮ ಕರ್ತವ್ಯ ನೀವು ಸ್ವಲ್ಪ ಅದನ್ನು, ನಾನು 50 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನೋಡಿದ್ದೀನಿ. ಆದರೆ ಇಲ್ಲಿರೋರೆಲ್ಲ ಇದೊಂದಲ್ಲ 2% ಇಡೀ ತುಮಕೂರು ವ್ಯವಸ್ಥೆಗೆ ಅವ್ರು ನನ್ನ ಮಾತಾಡಿದ್ದೆಲ್ಲ ಕೇಳಿದೆ ನಾನು. ಆಗ್ಬಾರ್ದು ಪ್ರಶ್ನೆ ಅಲ್ರಿ, ಒಂದು ನಿಮಿಷಪ್ಪ, ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಮಾಡಿ. ಎಲ್ಲವೂ ಕೂಡ ತುಮಕೂರನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಯಾರು ಮಾಡಿದರು ದಸರಾ ಇಲ್ಲಿವರೆಗೂ? ಒಂದು ನಿಮಿಷ ತಾಳಪ್ಪ, ದಸರಾ ಅದು ಹೇಳಿ, ಅವರು ಜೊತೇಲಿ ಇರ್ತಾರೆ 24 ಗಂಟೆ ನಿಮ್ಮ ಜೊತೇಲಿ. ಅದನ್ನು ಹೋಗಿ ಹೇಳಿ. ನೀವು ದಸರಾ ಮಾಡಿದರೆ ಯಾರಾದರೂ ದಸರಾ ಮಾಡುವಾಗ ಕೆಲವು ನ್ಯೂನತೆಗಳು ಹಾಗೆ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ. ಒಂದು ಇಡೀ ದೇಶ ಮಹಾರಾಜರು ಮೈಸೂರು ದಸರಾ ಶುರುವಾಗಿ ಎಷ್ಟು ವರ್ಷ ಆಯಿತು. ಅಂಥದ್ದೇನೋ ಒಂದು ಮಾದರಿ ಮಾಡಿ ತುಮಕೂರು ಕೂಡ ಅದಕ್ಕೆ ಸೇರಿಸೋಣ ಅಂತ ಅವ್ರ ಆಸೆ ಇದೆಯಲ್ಲ, ಅವ್ರ ಕಳಕಳಿ ಇದೆಯಲ್ಲ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಇರ್ತಾವ್ರಿ, ಅದನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಯ್ತದೆ. ಇನ್ನು ಪರಮೇಶ್ವರ್ ಸೋಮಣ್ಣ ಮಾಧ್ಯಮಗಳ ಮೇಲೆ ದರ್ಪ ತೋರಿ 2 ದಿನಗಳಾಗಿಲ್ಲ. ಈತ ಪೊಲೀಸರು ಮಾಧ್ಯಮಗಳ ಮೇಲೆ ದರ್ಪ ಮೆರೆದಿರೋದು ಬೆಳಕಿಗೆ ಬಂದಿದೆ. ಹೌದು, ಇಂದು ಕಾಂಗ್ರೆಸ್ ಭವನ ನಿರ್ಮಾಣ ಜಾಗದ ರಿಜಿಸ್ಟ್ರೇಷನ್ ವಿವಾದ ಸಂಬಂಧ ಬಿಜೆಪಿ ನಾಯಕರು ಇಂದು ಪಾಲಿಕೆಗೆ ತೆರಳಿ ಕಂದಾಯ ಆಯುಕ್ತರಿಗೆ ಸನ್ಮಾನ ಮಾಡಲು ತೆರಳಿದ್ರು. ಈ ಸಂಬಂಧ ಸುದ್ದಿ ಮಾಡಲು ಹೋದ ಮಾಧ್ಯಮ ಮಿತ್ರರ ಮೇಲೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಈ ಕೂಡಲೇ ಹೊರಗೆ ಹೋಗಿ ಎಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಾವು ಸಾರ್ವಜನಿಕ ಕಚೇರಿಯಲ್ಲಿ ಸುದ್ದಿ ಮಾಡಲು ಬಂದಿದ್ದೇವೆ, ನಮ್ಮನ್ನ ತಡೆಯೋದು ಎಷ್ಟು ಸರಿ ಅಂತ ಪತ್ರಕರ್ತರು ಪೊಲೀಸರಿಗೆ ಪ್ರಶ್ನಿಸಿದ್ದು, ಕೆಲಕಾಲ ಮಾಧ್ಯಮ ಮಿತ್ರರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಏರ್ಪಾಟಾಗಿತ್ತು. ಪಾಲಿಕೆ ಕಚೇರಿಯಲ್ಲಿ ಮಾಧ್ಯಮದವರಿಂದ ಯಾವುದೇ ತೊಂದರೆಯಾಗ್ತಾ ಇರಲಿಲ್ಲ. ಕೇವಲ ಸುದ್ದಿ ಮಾಡಲು ಅಷ್ಟೇ ಹೋಗಿದ್ರು. ಹಾಗಿದ್ರೂ ಕೂಡ ಮಾಧ್ಯಮದವರನ್ನ ಹೊರಗೆ ಹೋಗಿ ಅಂತ ಹೇಳಿದ್ದು ಎಷ್ಟು ಸರಿ?
ಪಬ್ಲಿಕ್ ಆಫೀಸಿಗೆ ನಾವು ಬಂದಿದ್ದೀವಿ, ಪರ್ಸನಲ್ ಕೆಲಸಕ್ಕೆ ನಾವು ಬಂದಿಲ್ಲ ಸರ್. ಆಯ್ತಾ? ಇಲ್ಲ ಸರ್, ಅವ್ರು ಕಾಲ್ ಬರಬೇಡಿ ಸರ್. ಸಂಬಂಧ ಒಟ್ನಲ್ಲಿ ಒಬ್ಬೊಬ್ಬರೇ ಪತ್ರಕರ್ತರ ಮೇಲೆ ಅಧಿಕಾರಿಗಳು ಸಚಿವರು ದರ್ಪ ಮೆರಿತಾ ಇದ್ದು ತುಮಕೂರಿನಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನೇನೋ ಕಿತ್ಕೊಳ್ಸಿದ್ದಾರೆ. ಪತ್ರಕರ್ತರಿಗೆ ವಾರ್ನಿಂಗ್ ಕೊಟ್ಟು ಅವರ ಹಕ್ಕನ್ನ ಕಸಿದುಕೊಳ್ಳಲು ಯತ್ನಿಸುತ್ತಿದ್ದಾರಾ ಎಂಬ ಪ್ರಶ್ನೆ ಎದ್ದಿದೆ. ಮಾಧ್ಯಮಗಳು ಪ್ರಶ್ನೆ ಮಾಡದೆ ಮತ್ಯಾರು ಪ್ರಶ್ನೆ ಮಾಡ್ತಾರೆ ಅನ್ನೋದು ತಿಳಿಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.